ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಕನ್ನಡದ ಮತ್ತೊಬ್ಬ ಹೆಮ್ಮೆಯ ನಟ ಕಾಂತಾರ ಚಿತ್ರದಲ್ಲೂ ಕೂಡ ನಟಿಸಿರುವಂತ ಕಿಶೋರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ನಮಸ್ಕಾರ ಸರ್. ಸರ್, ಎಷ್ಟು ಖುಷಿ ಅನ್ಸುತ್ತೆ ಇವತ್ತು ರಿಷಬ್ ಶೆಟ್ಟಿ ಅವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿರುವಂತದ್ದು? ಇದು ಸಹ ಕೆಲವರಿಗೆ ಈ ತರ ಕೆಲಸ ಮುಂದುವರಿಸೋದಕ್ಕೆ ಸರ್, ಕಾಂತಾರ ಕನ್ನಡದ ಹೆಮ್ಮೆಯ ಚಿತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೀವು ಕೂಡ ಕಾಂತಾರ ಚಿತ್ರದಲ್ಲಿ ಅಭಿನಯಿಸಿದ್ದೀರಾ. ಒಂದು ಸಾಕಷ್ಟು ಹಾರ್ಡ್ ವರ್ಕ್ ಮುಖಾಂತರನು ಕೂಡ ಕೊನೆಯ 20 ನಿಮಿಷ ಇದೆಯಲ್ಲ, ಅದೆಲ್ಲರನ್ನು ಕೂಡ ಹಿಡಿದಿಟ್ಕೊಂಡಿದ್ದಂತ ಒಂದು ವಿಚಾರ ಅಂತ ಹೇಳಿದ್ರೆ ನಿಜಕ್ಕೂ ಹೆಮ್ಮೆ ಅಂತ ಅನ್ಸುತ್ತೆ. ಆ ಒಂದು ನಟನೆಗೆ ಸಿಕ್ಕಿರುವಂತ ಈ ಗೌರವ ನಿಮ್ಗೆ ಆ ಸಂದರ್ಭದಲ್ಲಿ ಮಾಡುವಂತ ಸಂದರ್ಭದಲ್ಲಿ ಅನಿಸ್ತಾ ಇತ್ತ ಸರ್ ಅದ್ ನೋಡ್ಬೇಕಾದ್ರೆ? ಇಲ್ಲ, ಯಾರು ಅವಾರ್ಡ್ ಸಿಗುತ್ತೆ ಅಂತ ಅನ್ಕೊಂಡು ಆತ್ ಮಾಡಲ್ಲ, ಸಿನಿಮಾ ಮಾಡಲ್ಲ. ಸಿನಿಮಾ ಜನರಿಗೆ ಒಂದು ವಿಷಯ ಹೇಳ್ತಾತಿ, ಒಂದು ಕಥೆ ಹೇಳ್ತಾತಿ, ಕಥೆ ಹೇಳೋದ್ರ ಮೂಲಕ ನಾವು ಏನಿಲ್ಲ ಕೊಟ್ಟಿದ್ದೀವಿ, ಅದು ಜನರಿಗೆ ತಲುಪಿಸಬೇಕು ಅನ್ನೋ ಅಷ್ಟೇ ಇರುತ್ತೆ. ಅದು ತಲುಪಿದೆ, ಮುಂಚೆನೇ ತಲುಪಿದೆ, ಅದೇ ದೊಡ್ಡ ಅವಾರ್ಡ್ ಅಂತ ನನಗೆ ಮಟ್ಟಿಗೆ. ಇದು ಒಂದು ವೈಯಕ್ತಿಕ ಒಂದು ಅವಾರ್ಡ್ ಸಿಕ್ಕಿರೋದು ಅವ್ರಿಗೆ ಒಳ್ಳೆ ಕೆಲಸ ವರ್ಷಕ್ಕೆ ಒಂದು ಪೂರ್ತಿಯಾಗಿ ಕೆಲಸ ಮಾಡಲಿ ಅಂತ ನನ್ನ ಹಾರೈಕೆ. ಕನ್ನಡಕ್ಕೆ ಎಷ್ಟು ಮಟ್ಟಿಗೆ ಇದು ಹೆಮ್ಮೆ ಅನ್ಸುತ್ತೆ ಸರ್, ರಿಷಬ್ ಶೆಟ್ಟಿ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರುವಂತದ್ದು? ಖಂಡಿತ ಖುಷಿ ಪಡ್ಬೇಕಂತ ವಿಷಯ. ಕನ್ನಡ ಸಿನಿಮಾಗೆ ಒಳ್ಳೆ ಮನೆ ಸಿಕ್ಕಿದೆ. ಇದಕ್ಕೆ ನಿಮಗೆ ಮಾತ್ರ ಅದನ್ನ ಹೇಳ್ತೀನಿ, ಜನಗಳು ಕೂಡ ಹೊರಗಡೆ ಆಡಿಯನ್ಸ್, ಹೊರಗಡೆ ಪ್ರೇಕ್ಷಕರು ಕೂಡ ಕಾಂತಾರನ ಎಲ್ಲ ದೇವದಾಗಿಂತ ಎಲ್ಲರೂ ಹೆಚ್ಚು ಕಡಿಮೆ ಸಿನಿಮಾ ಇಷ್ಟಪಡುವಂತ ಎಲ್ಲರೂ ನೋಡಿದ್ದಾರೆ. ಹಾಗಾಗಿ ಕನ್ನಡದ ಒಂದು ಸಿನಿಮಾ ಅಷ್ಟು ದೊಡ್ಡ ಹೆಸರು ಮಾಡಿದ್ದು, ಅಷ್ಟು ಜನರನ್ನು ಕಲ್ತಿದ್ದು ಕನ್ನಡದ ಒಂದು ಕಥೆ, ಕನ್ನಡದ ಒಂದು ಒಂದು ಕಳ ಸಂಸ್ಕೃತಿಯ ಒಂದು ಕಥೆ ಅಂತ, ನಮ್ಮ ನೆಲದ ಒಂದು ಕಥೆ, ಆಗಿರುವಂತ ಒಂದು ಕಥೆ ಎಲ್ಲ ಕಡೆನೂ ಗೊತ್ತಾಗಿತ್ತು. ನಮ್ಮ ಸಂಸ್ಕೃತಿ ಬಗ್ಗೆ ಸುಮಾರು ತಲುಪಿತ್ತು, ಮತ್ತೆ ಈ ಕಥೆ ಮೂಲಕ ತಲುಪಿತ್ತು. ಎಲ್ಲದಕ್ಕೂ ಹೆಮ್ಮೆ ಇದೆ. ಈ ನಾನು ಅವಳೆಲ್ಲ ಅವನು ಚಿತ್ರದಲ್ಲಿ ಸಂಚಾರಿ ವಿಜಯ್ ನಂತರ ರಿಷಬ್ ಶೆಟ್ಟಿ ಅವರಿಗೆ ಸಿಕ್ಕಿರುವಂತ ಒಂದು ಅವಾರ್ಡ್ ಇದು. ಇದಕ್ಕೂ ಒಂದೊಂದು ಪ್ರಶಸ್ತಿಗಳು ಕೂಡ ಆ ಒಂದು ಚಿತ್ರರಂಗದ ಜವಾಬ್ದಾರಿಯನ್ನ ಜಾಸ್ತಿ ಮಾಡುತ್ತೆ, ಹಾಗೆ ನೋಡುವಂತ ರೀತಿನೂ ಕೂಡ ಬದಲಾಗ್ತಾ ಹೋಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಇನ್ ಮುಂದೆ ಮತ್ತಷ್ಟು ಒಳ್ಳೊಳ್ಳೆ ಚಿತ್ರಗಳ ಮುಖಾಂತರ ನಾವು ಈ ನ್ಯಾಷನಲ್ ಅವಾರ್ಡ್ಸ್ ಗಳನ್ನ ಗೆಲ್ಲುವಂತದ್ದಾಗಿರ್ಬೋದು ಅಥವಾ ಮತ್ತಷ್ಟು ಗುರ್ಸ್ಕೊಳ್ಳುವಂತ ಕೆಲಸ ಮಾಡ್ಬೇಕಾಗತ್ತೆ ಅನ್ಸುತ್ತೆ. ಜವಾಬ್ದಾರಿ ಎಷ್ಟು ಮಟ್ಟಿಗೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ ನಿಮ್ಗೆ? ಹೌದು, ಜವಾಬ್ದಾರಿ ಯಾವತ್ತೂ ಇದ್ದೇ ಇರುತ್ತೆ. ಅವಾರ್ಡ್ಗಳು ಖಂಡಿತ ಜವಾಬ್ದಾರಿನ ಜಾಸ್ತಿ ಮಾತಾಡೋದು. ಸಿನಿಮಾ ಮಾಡ್ತಾ ಜನರಲ್ ಆಗಿ ನಾವು ಜವಾಬ್ದಾರಿ ಸಿನಿಮಾ ಮಾಡಬೇಕಾಗುತ್ತೆ. ಇದರ ತುಂಬಾ ಪ್ರಭಾವಶಾಲಿ ಮಾತ್ರ. ಅವಾರ್ಡ್ ಅಂತ ಏನು ಕಷ್ಟ ಅಲ್ಲ. ಸಿನಿಮಾ ತಲುಪ್ತಾ ಇದೆ ಅಂತಂದ್ರೆ ನಾವು ಏನೋ ಒಂದು ವಿಷಯವನ್ನ ಜನರಿಗೆ ತಲುಪ್ತಾ ಇದೀವಿ ಅಂತ, ಆ ವಿಷಯ ಸರಿಯಾಗಬೇಕಾಗಿರೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಜವಾಬ್ದಾರಿಯಿಂದ ಸಿನಿಮಾ ಮಾಡಲೇಬೇಕಾಗ್ತದೆ. ಓಕೆ, ಧನ್ಯವಾದ ಕಿಶೋರ್ ಸರ್ ನ್ಯೂಸ್ 18 ಮಾತನಾಡಿದ್ದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.